ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವೆಂದು ಕರೆಯಲ್ಪಡುವ ಪತ್ರಿಕೋದ್ಯಮವು ಸಮಾಜದ ವ್ಯವಸ್ಥೆ ಸರಿಪಡಿಸಲು ತನ್ನದೇ ಆದ ಛಾಪು ಮೂಡಿಸಿದೆ. ಅದರಲ್ಲೂ ಕಾವಲು ನಾಯಿಯ ಹಾಗೆ ಕೆಲಸ ನಿರ್ವಹಿಸುವ ವರದಿಗಾರರ ಸೇವೆ ಮರೆಯಲಾಗದು. ಹೌದು, ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದ ಹಿರಿಯ ಪತ್ರಕರ್ತ ಎಸ್ಎಂ ಮೇಟಿ ಪಾಟೀಲ್ ಅವರ ಕುಟುಂಬದ ಪರಿಸ್ಥಿತಿ ಹೇಳತಿರದು. 2 ದಶಕಗಳಿಗೂ ಹೆಚ್ಚು ಕಾಲ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದ ಎಸ್ಎಂ ಮೇಟಿ ಪಾಟೀಲರಿಗೆ ಏಕಾಏಕಿ ಆರೋಗ್ಯದ ಸಮಸ್ಯೆ ಉಂಟಾಗಿ ಕೈಕಾಲು ಸತ್ವ ಕಳೆದುಕೊಂಡು ಇವರ ಕುಟುಂಬ ಅನಾಥವಾದಂತಾಗಿದೆ. ಕಡು ಬಡತನದಲ್ಲಿ ಜೀವನ ಸಾಗಿಸುತ್ತಿರುವ ಈ ಕುಟುಂಬಕ್ಕೆ ನೆರವಾಗಬೇಕಾಗಿದೆ. ಜನಪ್ರತಿನಿಧಿಗಳು, ಸಮಾಜದ ಹಿರಿಯರು, ಸಂಘ ಸಂಸ್ಥೆಗಳು ಸಹಾಯ ಹಸ್ತ ಚಾಚುವ ಅವಶ್ಯಕತೆ ಇದ್ದು, ಇದು ಭರ್ಜರ ಟಿವಿಯ ಕಳಕಳಿಯಾಗಿದೆ. ಖುದ್ದು ನಮ್ಮ ಪ್ರತಿನಿಧಿಗಳು ನೇರವಾಗಿ ಎಸ್ಎಂ ಮೇಟಿ ಪಾಟೀಲರ ಮನೆಗೆ ತೆರಳಿ ನಡೆಸಿದ ಮಾತುಕತೆ ಇದೀಗ ನಿಮ್ಮ ಮುಂದೆ. ವೀಕ್ಷಕರೇ ನಮಸ್ಕಾರ. ಇದೀಗ ನಾವು ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದಲ್ಲಿದ್ದೇವೆ. ಬನಹಟ್ಟಿ ನಗರದ ದೇವರ ದಾಸಿಮಯ್ಯ ಒಂದು ನಗರದಲ್ಲಿ ಇರತಕ್ಕಂತಹ ಶ್ರೀ ಎಸ್.ಎಂ. ಮೇಟಿ ಪಾಟೀಲ್ ಅಂತಕ್ಕಂಥ ಒಬ್ಬ ಹಿರಿಯ ಪತ್ರಕರ್ತರು, ಸಾಹಿತಿಗಳು ಸುಮಾರು 25 ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲೇ ತಮ್ಮ ಒಂದು ಸೇವೆಯನ್ನ ಮುಡಿಪಾಗಿಟ್ಟಿರ್ತಕ್ಕಂಥವರು. ಇತ್ತೀಚೆಗೆ 2022ರಲ್ಲಿ ಏಕಾಏಕಿಯಾಗಿ ಅವರಿಗೆ ಪಾರ್ಶ್ವವಾಯು ಹಿಡಿದಿರ್ತಕ್ಕಂಥ ಒಂದು ಅತ್ಯಂತ ನೋವಿನ ಒಂದು ಘಟನೆ ಅಲ್ಲಿ ಉಂಟಾಗ್ತದೆ. ಹಾಗಾಗಿ ಸುಮಾರು 3 ವರ್ಷಗಳ ಕಾಲ ಅವರು ಮನೆಯಲ್ಲಿ ಇರ್ತಕ್ಕಂಥದ್ದು. ಕೇವಲ ಗಂಡ ಮತ್ತು ಹೆಂಡತಿ ಇಬ್ಬರೇ ಸಂಸಾರವನ್ನು ಮಾಡ್ತಿರ್ತಕ್ಕಂಥ ಈ ಮನೆ ಅತ್ಯಂತ ಕಡು ಬಡತನದಲ್ಲಿ ತನ್ನ ಸಂಸಾರವನ್ನು ಸಾಗಿಸ್ತಾ ಇದೆ ಅಂತ ಹೇಳ್ಬೋದು. ಬನ್ನಿ, ಇವತ್ತು ಸುಮಾರು ಬನಹಟ್ಟಿ ನಗರಕ್ಕೆ ಅತ್ಯಂತ ಹಲವಾರು ವಿಶೇಷವಾದ ವರದಿಗಳ ಮೂಲಕ ತನ್ನದೇ ಆಗಿರ್ತಕ್ಕಂಥ ಛಾಪು ಮೂಡಿಸಿರ್ತಕ್ಕಂತಹ ಎಸ್.ಎಂ. ಮೇಟಿ ಪಾಟೀಲ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಮನೆಗೆ ಹೋಗೋಣ. ನೇರವಾಗಿ ಅವ್ರ ಜೊತೆಗೆ ಒಂದಿಷ್ಟು ವಿಚಾರಗಳನ್ನ ಮಾತಾಡ್ಸೋಣ. ಇದೀಗ ನಮ್ಮ ಜೊತೆಗೆ ಖುದ್ದು ಎಸ್.ಎಂ. ಮೇಟಿ ಪಾಟೀಲ್ ಅವರು ಇದ್ದಾರೆ. ಸುದೀರ್ಘವಾಗಿರ್ತಕ್ಕಂಥ 2 ದಶಕಗಳ ಕಾಲ ಅವರ ಪತ್ರಿಕೋದ್ಯಮದ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಹೋಗೋಣ. ದೇವರು ಯಾವ ಸಮಯಕ್ಕೆ ಏನ್ ಮಾಡ್ತಾನಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಹಾಗಾಗಿ ತಮ್ಮ ಬಲಗಡಿರ್ತಕ್ಕಂಥ ಒಂದು ಕೈ ಮತ್ತು ಕಾಲಿನ ಸ್ವಾದವನ್ನ ಕಳೆದುಕೊಂಡಿರ್ತಕ್ಕಂಥವ್ರು, ಅತ್ಯಂತ ಒಬ್ಬ ಮೇಧಾವಿ ಪತ್ರಕರ್ತ ಎಸ್.ಎಂ. ಮೇಟಿ ಪಾಟೀಲ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದಾರೆ ಸರ್? ಹೇಗಿದ್ದೀರಾ? ನಮಸ್ಕಾರ. ಆರಾಮಿದ್ದೀರಾ ಸರ್? ನಮಸ್ಕಾರ, ಆರಾಮಂದ್ರಿ. ಏನ್ ಸರ್, ಏನಾಯ್ತು? ಯಾವಾಗ ಆಗಿರ್ತಕ್ಕಂಥ ಘಟನೆ, ಏನ್ ಕಾರಣ? 2022 ಜನವರಿ 23 23ನೇ ತಾರೀಕಿಗೆ ಪಾರ್ಶ್ವವಾಯುವಿಂದ ಮುಂಜಾನೆ 7:30ಕ್ಕೆ ನನಗಾಗಿದ್ದು. ಆಮೇಲೆ ಇನ್ನೂವರೆಗೆ ಯಾವ್ದು ಫಲಕಾರಿಯಾಗಿಲ್ಲ. ಆದ್ರ ಮದಿನಕಿತ ಹೊಂಟ ಪಹಾಡ್ರಿ. ಈಗ ಆರಾಮಾಗಿನ್ರಿ. ಈಗ ಒಟ್ಟ ಇದ್ವು ನಮ್ಮ ಅಕ್ಕನ ಮನಿ ಐತಿಕ ಅಲ್ಲೇ ನಮ್ ಕಾರ್ಯಕ್ರಮ ಐತ್ರಿ. ನಮ್ ತಮ್ಮನ ಮಗಳ ಎಂಗೇಜ್ಮೆಂಟ್ ಐತ್ರಿ. ಮುಗಿತು, ಎಲ್ಲಾ ಮುಗಿತು. ಮೂರನೇ ದಿವ್ಸಕ್ಕ ಬರ್ಬೇಕಂತ ಮಾಡಿದ್ವು. ಅದ ಮುಂಜಾನೆ ಆಗ್ಬಿಡ್ತ್ರಿ. ಆಮೇಲೆ ಮುನ್ನೊಳಗೆ ಹೋಗಿ ಬಂದ್ರಿ ನಾಗರಮೂಳಿಗೆ. ಆಮೇಲೆ ಕಾರವಾರಕ್ಕೂ ಒಂದ್ 5 ಸಲ ಹೋಗಿದ್ವಿ. ನಮ್ಮ ರಬ್ಕವಿ ಚಿತ್ತರ್ಗಿ MD ಡಾಕ್ಟರ್ ಅದಾರಲ್ರಿ, GH ಚಿತ್ತರ್ಗಿ ಅವ್ರಲ್ಲಿ 20 ದಿವ್ಸ ಅಡ್ಮಿಟ್ ಆಗಿದ್ವಿ. ಆಮೇಲೆ ನಮ್ಮ ಕಾಣಿಪ ಸಂಘದಿಂದ ಅವರು ಎಲ್ಲಾ ಬಿಲ್ಲನ್ನ ಅವ್ರ ಬರ್ಸಿದ್ರಿ. ಆಮೇಲೆ ನಮ್ಮ ಕ್ಲಾಸ್ಮೇಟ್ ಅವರು ಕೂಡ ಇದಕ್ಕ ವೀಕ್ಷಕರೇ, ಬಹುಶಃ ಅವರು ನೆನಪು ಮಾಡ್ಕೊಂಡ್ರೆ ತಮ್ಮ ಸ್ನೇಹಿತವನ್ನ, ತಮ್ಮ ಆತ್ಮೀಯರನ್ನ ಭಾವುಕರಾಗ್ತಾ ಇದ್ದಾರೆ. ಯಾಕಂದ್ರೆ ತಮ್ಮ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ತಮ್ಮ ಸ್ನೇಹಿತರು ಯಾವತ್ತೂ ಕೈ ಬಿಟ್ಟಿಲ್ಲ ಅಂತಕ್ಕಂಥದ್ದು ಅವ್ರ ಮಾತುಗಳು ಜೊತೆಗೆ ಇರ್ಲಿ. ಸಮಾನ ಸರ್, ಈಗ ನೀವು ಅವತ್ತು ಆದಾಗ ನಿಮ್ ಮನೆಯಲ್ಲಿ ಒಟ್ಟಾರೆ ಎಷ್ಟು ಜನ ಇರ್ತೀರಿ ನೀವು? ಹೇಗೆ ನಿಮ್ ಸಂಸಾರ? ನಾವ್ ಇಬ್ರು ಇರ್ತೀವ್ರಿ, ಗಂಡ ಹೆಂಡತಿ. ಮಕ್ಕಳಿಲ್ಲ ನಿಮ್ಗೆ? ನಮಗ್ ಮಕ್ಕಳಿಲ್ರ. ಈಗ ಅವತ್ತು ನಿಮ್ಗೆ ಸಮಸ್ಯೆ ಆದಾಗ ನಿಮ್ಮ ಸ್ನೇಹಿತನ ಹೊರತುಪಡಿಸಿ ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು ಯಾರಾದ್ರೂ ಬಂದು ಭೇಟಿಯಾಗಿ ಇಲ್ಲಿವರೆಗೆ ಏನಾದ್ರು ಅನುಕೂಲ ಮಾಡ್ಯಾರ? ಶಾಸಕರು ಬಂದಿಲ್ಲ, ಯಾರು ಬಂದಿಲ್ರಿ. ಅನುಕೂಲ ಮಾಡಿ ಏನೋ ಬಂದ್ ಭೇಟಿಯಾಗಿಲ್ಲ? ಇಲ್ಲ. ನಮ್ ಪತ್ರಕರ್ತ ಯಾವಾಗ ಏನಂತಿ ಫಸ್ಟ್ಗ ದವಾಖಾನಿಗ್ ಬಂದ್ರು, ಈ ಮನಿಗೆ ಬಂದ್ರು. ನಮಗೆ ಹೆಲ್ಪ್ ಮಾಡ್ರಿ. ಇರ್ಲಿಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವದ 4ನೇ ಒಂದು ಸ್ತಂಭ ಅಂತ ಕರೀತಾರೆ ಪತ್ರಿಕೋದ್ಯಮವನ್ನ. ಅಂದ್ರೆ ಪ್ರತಿನಿತ್ಯ ಒಬ್ಬ ರಾಜಕಾರಣಿಗಳಿಗೂ ಬೇಕು, ಒಬ್ಬ ಸಾಮಾಜಿಕ ಇರ್ತಕ್ಕಂಥ ಎಲ್ರಿಗೂ ಕೂಡ ಪತ್ರಿಕೋದ್ಯಮ ಅಂತಕ್ಕಂಥ ಅಷ್ಟು ಒಬ್ಬ ಅನುಕೂಲ ಮಾಡಿರ್ತಕ್ಕಂಥದ್ದು. ಅಂತಹ ಒಂದು ಪ್ರತಿಷ್ಠಿತ ಒಂದು ಪತ್ರಿಕೆ ವರದಿಗಾರರಾಗಿ ಯಾಕೆ ತಮ್ಮನ್ನ ಭೇಟಿ ಆಗುವಂತ ಪ್ರಯತ್ನ ಯಾರು ಕೂಡ ಮಾಡ್ಲಿಲ್ಲ? ಮೊದಲ ಏನೈತಿ, ದವಾಖಾನೆ ಮನ್ನವ್ಗ ಆದಾಗ, ಪಾರ್ಶ್ವ ಆದಾಗ ದಾತಾರು, ನಮ್ಮ ಮಾಜಿ ಅಧ್ಯಕ್ಷರು ದಾತಾರ್
ಅನುಕೂಲ ಬಂದ್ರೆ ಇರ್ಲಿ ಇರ್ಲಿ. ದಾತರ ಒಂದು ಮಲ್ಲಿಕಾರ್ಜುನ ತುಂಗಳ, ಆಮೇಲೆ ಪ್ರಕಾಶ್ ಕುಮಾರ, ಆಮೇಲೆ ಕಿರಣ್ ಆಳ್ಗಿ, ಮತ್ತೆ ಇನ್ನುಳಿದ ಪತ್ರಕರ್ತರು ಬಂದ ಈಗ ನಿಮಗೆ ಈ ಒಂದು ಘಟನೆ ಆಯ್ತಲ್ಲ, ಈ ಒಂದು ಇದನ್ನ ಆದ್ಮೇಲೆ ಅವಾಗಿಂದ ಕಾಣಿಪದಲ್ಲಿ ನೀವು ಇದ್ರ ಅಥವಾ ಹೇಗೆ ತೆಗದ್ರ? ಇದ್ರಲ್ಲ ಮೊದಲ ಇದ್ವು, ಏಕಾಕಿ ಹಿಂಗಾಗನ ತಗದ್ರ ಕಾಣಿಪನ್ ತೆಗ್ದಿಲ್ಲ. ನಮ್ ಸಂಘದಾಗ ಅದಾರ ಬನಹಟ್ಟಿಗೆ ಅದನ್ರಿ, ಅಬಕ ಮಂಟಿ ನಮ್ ಪತ್ರಕರ್ತ ಅದೀನ್ರಿ, ಅವ್ರೇನ್ ತೆಗ್ದಿಲ್ರಿ. ರಿಪೋರ್ಟರ್ ಇಂದ ತೆಗದ್ರು, ರಿಪೋರ್ಟ್ ಇಂದ ಅವ್ರು ನಮ್ಮ ಸಂಪಾದಕರ ತಗದಾರ ನಮಗ. ಈಗ ನಿಮ್ಮ ಒಂದು ಸಂಸಾರ ಯಾವ ರೀತಿಯಾಗಿದೆ, ತಮ್ಗೆ ಹೊಟ್ಟೆ ಯಾವ ರೀತಿಯಾಗಿ ನಡೀತದೆ ಈಗ ಪ್ರತಿನಿತ್ಯ? ಪ್ರತಿನಿತ್ಯ ನಮ್ಮ ಹೆಣ್ಮಕ್ಳು ನಮ್ಮ ಮಿಸ್ಸೆಸ್ ಹೊಲಿಗೆ ಹೊಲ್ತಾರ. ಆಮೇಲೆ ಹಂಗಟ ಹಿಂಗಟ ಅವ್ರಟ್ ಇವ್ರಟ್ ಸಹಾಯ ಮಾಡೋಣ, ಉಪಜೀವನ ನಡತ್ರಿ. ಒಟ್ಟ ನಮಗಂತೂ ಕಷ್ಟ ನಡತ್ರಿ, ಏನ್ ಮಾಡುದು ತಿಳಿವಾಲ್ತ್ರಿ. ಈಗ ನಿಮಗೆ ಅಣ್ತಮ್ರು, ನಿಮ್ಮ ಕುಟುಂಬಸ್ಥರು ಯಾರಾದ್ರೂ ಬರ್ತಾರ, ಹೇಗೆ ನೆರವು ಮಾಡವ್ರ? ಅವ್ರು ಬ್ಯಾರೆ ಊರಾಗದಾರ್ರಿ. ಅವ್ರು ನಮ್ಮ ಸ್ವಂತ ಊರು ಜನವಾಡ. ಆಮೇಲೆ ಈಗ ಅವ್ರ ರತ್ನಗಿರಿ ಇರ್ತಾರ, ನಮ್ ತಮ್ಮಾರೊಬ್ರ. ನಾವು ದೊಡ್ಡವ್ರಿ, ನಮ್ ಕಾಕಾರು ಅವ್ರು ಪುನಾಕ್ ಇರ್ತಾರ. ಹಿಂಗಾಗಿ ಯಾವಾಗಾರೆ ಬರ್ತಾರ ಹೋಗ್ತಾರ. ಆದ್ರ ಏನಂತಿ ಕಂಟಿನ್ಯೂ ಇರಂಗಿಲ್ರಿ ಯಾರು. ನಮಗಂತೂ ಹೆಲ್ಪ್ ಯಾರಿಂದ ಇಲ್ರಿ ಸರ್. ಈಗ ಫಸ್ಟ್ ಗೆ ನಿಮ್ಗ ಒಂದ್ ಘಟನೆ ಆದಾಗ ಮಾತಾಡಕ್ ಬರ್ತಿತ್ತ, ಹೀಗೆ ಎದ್ರ ಸ್ವಲ್ಪ ಇದಕ್ಕೂ ಕಠಿಣ ಪರಿಸ್ಥಿತಿ ಇತ್ತ ಅವಾಗ? ಪರಿಸ್ಥಿತಿ ಕಠಿಣ ಇತ್ತಿರ್ಲ, ಆದ್ರೂನು ಒಟ್ಟ ಚಲೋ ಐತ್ರಿ. ನಾ ದುಡಿಲಾಕ್ ಹೋಗ್ತೀನ್ರ, ಕೆಲ್ಸ ಮಾಡ್ತೀನ್ರ ಪತ್ರಿಕೆ ಒಳಗ, ಹಿಂಗಾಗಿ ಸರಳ ನಡೀತಿತ್ರಿ. ಇದು ಘಟನೆ ಆದಾಗ ಆರಂಭದಲ್ಲಿ ಯಾವ ರೀತಿಯಾಗಿ ಚೇತರಿಕೆ ಕೊಂಡಿರ? ಈಗ ಚೇತರಿಕೆ ಆಗಿದಾರ ಇಲ್ವಾ? ಈಗ ಪಾರ್ಶ್ವವಾಗಿ 3 ವರ್ಷ ಆಗಾಕ್ ಬತ್ರಿ. ಪಾರ್ಶ್ವವಾಗಿ ಮೊದಲ ಮಾತಾಡಕ್ ಸರಳ ಬರ್ತಿತ್ರಿ. ಆಮೇಲೆ ನಾನು ಏನೈತ್ರಿ ಕಬಡ್ಡಿ ಪ್ಲೇಯರ್, ಹಿಂಗಾಗಿ ಆಟ ಆಡ್ತೀನಿ, ಎಲ್ಲಾ ಮಾಡ್ತೀನ್ರಿ. ಕರೆ ಏನ್ ಮಾಡುದು, ಹಿಂಗಾಗಿ ಹಾಕೊಂಡ್ ಕೂತ್ರಿ, ಮತ್ತೇನ್ ಮಾಡುದು. ಕವನ ಬರಿತೀನ್ರಿ, ಸಾಹಿತ್ಯ ಒಳಗು ನಮ್ಗ ಈ ಸಲ ಐತ್ರಿ. ಮೇಘಾಳೇಶ್ವರ ತಾಲೂಕ್ ಅಧ್ಯಕ್ಷರ ಅದಾರ. ಆಮೇಲೆ ಈ ಸಲ ನಮಗೂ ಐತ್ರಿ. ಆದ್ರೆ ಏನೈತಿ ಹಿಂಗಾಗನ ಎಲ್ಲಾ ಕಡ್ದು ಕೊಟ್ಟು ಮೇಲೆ ನಮ್ಮ ಸಂಘದಾಗ ಅಧ್ಯಕ್ಷ ಸ್ಥಾನ ನಮ್ದ ಐತ್ರಿ. ಈಗ ಈ ಸಲ ಈಗಾಗಲೇ ನಾನು ಕಾರ್ಯದರ್ಶಿ ಮತ್ತೆ ಉಪಾಧ್ಯಕ್ಷ ಮಾಡಿದ್ದೀನ್ರಿ ಸರ್. ಆಮೇಲೆ ಏನೈತಿ ಈಗ ಅಧ್ಯಕ್ಷ ಸ್ಥಾನ ನಮ್ದ ಐತ್ರಿ. ವೀಕ್ಷಕರು, ಇದೀಗ SM ಮೇಟಿ ಪಾಟೀಲ್ ಅವರ ಪತ್ನಿ ಇದ್ದಾರೆ ನಮ್ ಜೊತೆಗೆ, ಅವ್ರು ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ಕಾರ. ಹೆಸರು ಏನ್ ತಮ್ದು? ಜುವೇದಾ ಶಬ್ಬೀರ್ ಅಹಮದ್ ಮೇಟಿ ಪಾಟೀಲ್. ಹೌದು. ಈಗ ತಮ್ಮ ಗಂಡ ಸುಮಾರು 23 ವರ್ಷಗಳ ಕಾಲ ಪತ್ರಿಕೆಯನ್ನ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಅವಾಗ ಹೇಗಿತ್ತು? ಇತ್ತೀಚೆಗೆ ಘಟನೆ ಆದ್ಮೇಲೆ ಯಾವ ರೀತಿಯಾಗಿದೆ ಕುಟುಂಬ? ಅವಾಗ ನಮ್ದು ಬಾಳ ಒಳ್ಳೇದಿತ್ತು ಸರ್, ಅವ್ರು ಚಲೋ ಇದ್ದಾಗ. ಈಗ ಏನು ಸಮಸ್ಯೆ ಇದ್ದಿದ್ದಿಲ್ಲ ಸರ್. ಈಗ 3 ವರ್ಷ ಆಯ್ತು ಬಾಳ ಸಮಸ್ಯೆದಲ್ಲಿ ಇದೀವ್ರಿ ಸರ್. ಯಾಕಂದ್ರೆ ನಮಗ ಅವ್ರಿಗೆ ಪಾರ್ಶಿ ಆದಂದ ನಮಗ ಏನೈತಲ್ರಿ, ದವಾಖಾನ್ಯಾಗ ಮಾತ್ರ ಅವ್ರ ಫ್ರೆಂಡ್ ಎಲ್ಲಾ ಬಂದು ಎಲ್ಲಾ ಹೆಲ್ಪ್ ಮಾಡಿರು, ಎಲ್ಲಾ ತರ ಕೇಳಿದ್ರು, ಮಾಹಿತಿನು ಇದು ಮಾಡಿರ್ರಿ ಸರ್. ಆದ್ರೆ ಈಚೆಕಿಲ್ಲ 2 ವರ್ಷ ಆಯ್ತ್ರಿ ಸರ್, ಯಾರು ನಮಗ್ ಬಂದು ಕೇಳಿಲ್ಲ, ಏನಿಲ್ಲ. ಬರೇ ಫೋನ್ಯಾಗ ಯಾವಾಗಾರ ಮಾತಾಡ್ತಾರ. ಅವ್ರಿಗೊಂದ್ ಸ್ವಲ್ಪ ಅಷ್ಟೇ ಸುಖ ದುಃಖ ಅಷ್ಟೇ ಕೇಳ್ತಾರ. ಆದ್ರೆ ಮನಿ ತಕ ಬಂದು ಯಾರು ನಮ್ಗೆ ಹೆಲ್ಪ್ ಮಾಡಿಲ್ಲ ಸರ್. ಈಗ ತಮ್ಮ ಸಂಸಾರ ಯಾವ ರೀತಿಯಾಗಿ ನಡೀತಾ ಇದೆ? ಈಗ ಅವ್ರು ಹೇಳ್ತಾ ಇದ್ರು ಹೊಲಿಗೆ ಹೊಲಿತೀರಿ ಅಂತ, ಎಲ್ಲ ನೆಮ್ಮದೇನ ಈಗ ಕೆಲಸ? ಎಲ್ಲಾ ನಾನ ಮಾಡ್ತೀನಿ ಸರ್. ಈಗ ಹೊಲ್ಗಿ ಮೇಲೆ ನಮ್ದೆಲ್ಲಾ ಸಂಸಾರ ನಡೀದ್ರಿ ಸರ್. ಈಗ ತಮ್ಮ ಕುಟುಂಬಸ್ಥರು ಅದಾರ, ಅವ್ರ ಕುಟುಂಬ ಯಾರೋ ಬರ್ತಾರ ಇಲ್ವಾ, ಹೆಂಗೆ? ಅವ್ರು ಬಂದ್ರುನು ಯಾರು ಹೆಲ್ಪ್ ಮಾಡಂಗಿಲ್ಲ ಸರ್. ಅವ್ರ ತಮ್ಮಂದ್ರ ಬರ್ತಾರ, ಆರಾಮ ಅಷ್ಟೇ ಕೇಳಿ ಹೋಗ್ತಾರ ಸರ್. ಮತ್ ಯಾರು ಹೆಲ್ಪ್ ಮಾಡ್ಯಾರ? ಆದಷ್ಟು ಅವ್ರ ಫ್ರೆಂಡ್ ಯಾವಾಗಾರ ಒಬ್ರು ಹೆಲ್ಪ್ ಮಾಡಿ ಹೋಗ್ತಾರ. ಅದ್ರ ಒಳಗ್ ಮತ್ ಯಾರು ನಮ್ಮ ಇದ್ರ ಒಳಗಂದ್ರ ಅವ್ರು ಯಾರಿಗೂ ಹೆಲ್ಪ್ ಮಾಡಿಲ್ರ ಸರ್, ಅವ್ರ ಅಂತಂಬ್ರು ನಮಗ. ಈಗ ಅವರು ರಿಪೋರ್ಟರ್ ಆಗಿದ್ರು, ಪತ್ರಿಕೆಯಲ್ಲಿ ಸಾಹಿತ್ಯ ಕೂಡ ಕೆಲಸ ಮಾಡಿದ್ರು. ಅದನ್ನ ಹಿಡ್ಕೊಂಡ್ಬಿಟ್ಟು ತಾವು ಯಾರಾದ್ರೂ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ರ? ನೀವು ಸಂಪಾದಕರಿಗೆ ಇರ್ಬೋದು, ಪತ್ರಕರ್ತರಿಗೆ ನೀವು ಏನಾದ್ರು ಕೇಳಿದ್ರ ಅನುದಾನ? ನಾವ್ ಯಾರಿಗೂ ಕೇಳಿಲ್ಲ ಸರ್. ನಾ ಯಾರಿಗೂ ಮಾತಾಡ್ಸಿಲ್ರಿ ಸರ್. ನಮ್ಗೆ ಯಾರು ಅವ್ರ ಫ್ರೆಂಡ್ ಅಂತೂ ನಮಗ್ ಗೊತ್ತೇ ಇದ್ದಿದ್ದಿಲ್ಲ ಸರ್. ಯಾರಿಗೂ ನಾ ಏನು ಹೇಳಿಲ್ಲ ಸರ್. ಏನ್ ದವಾಖಾನ್ಯಾಗ ಹಾಸ್ಪಿಟಲ್ ಒಳಗ ನೋಡೇನ್ರಿ ಅಷ್ಟ ಕರೇರಿ. ಅದ್ರ ಬಳಕ ಅವ್ರ ಫ್ರೆಂಡ್ ಯಾರು ಅನ್ನೋದು ನನಗೆ ಇನ್ನೋರ್ಗು ಅವ್ರ ಮುತ್ತಿ ನೋಡಿಲ್ರಿ ಸರ್. ನಾವ್ ಮುಖ ಪರಿಚಯನೂ ಇಲ್ರಿ ಸರ್ ನನಗೆ. ಈಗ ಇಲೆಕ್ಷನ್ ಬಂದು ಮನೆ 23ಕ್ಕೆ ವೋಟ್ ಹಾಕಂತ ಬಂದಿರ್ಬೇಕು ನಮ್ಗೆ. ಬಂದಿರ್ರಿ. ಬಂದಾಗ ಇಲೆಕ್ಷನ್ಗೆ ವೋಟ್ ಹಾಕತ್ ಬಂದವರು ಹಿಂಗ ಸಮಸ್ಯೆ ಆಗೈತಿ. ಪತ್ರಕರ್ತ ಕಾಮನ್ ಆಗುವಂತ ಬೇರೆ ಪ್ರತಿನಿತ್ಯ ನಮ್ ಜೊತೆಗಿರ್ತಾನೆ. SM ಮೇಟಿ ಪಾಟೀಲ್ರು ನಮ್ಮ ರಿಪೋರ್ಟರ್ ಎಲ್ಲ ನಮ್ ಕಾರ್ಯಕ್ರಮ ರಿಪೋರ್ಟ್ ಮಾಡ್ತಾರೆ. ಇಂತ ಪತ್ರಕರ್ತೆಗೆ ನಾವು ನೆರವಾಗ್ಲಿಕ್ಕೆ ಹೆಂಗಪ್ಪ ಅನ್ನುವಂತ ಮನಸ್ಥಿತಿ ಬಂತಾಗಿಲ್ಲ ಅವ್ರಿಗೆ? ಬಂದ್ ಭೇಟಿಯಾಗಿ ಏನಾದ್ರು ಕೇಳಿದ್ರ ಇಲ್ಲ ಜನಪ್ರತಿನಿಧಿಗಳು? ಅದನ್ನೇನು ಅಂದಿಲ್ಲ ಸರ್ ಅವ್ರು. ಆದ್ರೆ ಆಟೋ ಮಾಡ್ತೀವಿ, ಬಂದು ನಮ್ಗೆ ವೋಟ್ ಹಾಕಿ ಹೋಗಿ ಸರ್ ಅಷ್ಟಿಷ್ಟ ಹೇಳ್ಯಾರ. ವೋಟ್ ಹಾಕ್ರೆ ಆಮೇಲೆ ನೋಡ್ಕೋತೀವಿ ಅಂತ ಅದನ್ನು ಅಂದಿಲ್ಲ ಸರ್. ವೋಟ್ ಹಾಕಿ ಬಿಡ್ರಿ, ನಮಗ್ ಮಾತ್ರ ನಮ್ಗ್ ಹೆಲ್ಪ್ ಆಗ್ತದೆ. ನಿಮ್ದೇನು ಹೇಳ್ಬೇಡ, ನಾವ್ ದೊಡ್ಡ ನೋಡ್ರಿ.
ವೀಕ್ಷಕರೇ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಚುನಾವಣೆ ಬಂದಾಗ ಮತವನ್ನ ಹಾಕ್ರಿ ಅಂತ ಬಿಟ್ರೆ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಷ್ಟಗಳು, ಬಡತನದಲ್ಲಿರ್ತಕ್ಕಂಥ ಕಷ್ಟಗಳು ಅವ್ರಿಗೆ ಬೇಡ ಅನ್ನುವಂತ ಮಾತು ಅವ್ರ ಬಾಯಲ್ಲಿ ಬರ್ತಾ ಇದೆ. ಅಷ್ಟು ಇತ್ತೀಚಿನ ರಾಜಕಾರಣಿಗಳಾಗಿರ್ಬೋದು, ಹಲವಾರು ಮುಖಂಡರುಗಳಾಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಕೇವಲ ಚುನಾವಣೆ ನೆಪಕ್ಕೆ ಮಾತ್ರ ಅವ್ರು ಬಂದ್ ಹೋಗ್ತಾ ಇದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ತಾವು ಏನ್ ಹೇಳ್ತಾರೆ, ಈಗ ತಮಗೆ ಒಂದು ಅತ್ಯಂತ ಕಡು ಬಡತನ ಇದೆ, ತಮ್ಮ ಕುಟುಂಬಕ್ಕೆ ಆಶ್ರಯವೂ ಕೂಡ ಅತ್ಯಂತ ಅವಶ್ಯಕತೆ ಇದೆ. ಹಾಗಾಗಿ ಏನ್ ಹೇಳ್ತೀರಾ ಹಾಗೆ ಜನಪ್ರತಿನಿಧಿಗಳಿಗಾಗಿರ್ಬೋದು, ನಿಮ್ಮ ಸಮಾಜದವ್ರಿಗಾಗಿರ್ಬೋದು, ಏನಂತ ಹೇಳ್ತೀರಾ? ನಾವ್ ಹೇಳುದಿಷ್ಟೇ ಸರ್, ಎಲ್ಲಾರು ಸೇರಿ ನಮಗೇನೈತಲ್ರಿ ಸರ್ಕಾರ ವತಿಯಿಂದ ಏನೇ ಸೌಲಭ್ಯಗಳು ಸಿಗ್ತಿದ್ರೆ ದಯವಿಟ್ಟು ನಮಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಇಷ್ಟು ಮಾತ್ರ ಕೇಳ್ಕೊತೀನಿ. ಧನ್ಯವಾದಗಳು. ಈಗ ಕೊನೆಯದಾಗಿ ತಾವು ಹೇಳೋದಾದ್ರೆ ಯಾರು ಜನಪ್ರತಿನಿಧಿಗಳು ಸರ್ಕಾರದಿಂದ ತಮಗೆ ಸಹಾಯ ಬಂದಿದ್ಯಾ, ಬರ್ಬೇಕಾ, ಏನಂತ ವಿನಂತಿ ಮಾಡ್ಕೊಳ್ತೀರಿ ಕೊನೆಯದಾಗಿ? ಕೊನೆಯದಾಗಿ ಶಾಸಕರು ಮತ್ತ ಸರ್ಕಾರದ ಜನಪ್ರತಿನಿಧಿಗಳು ಯಾರು ಬಂದಿರ್ಲಿ ಸರ್. ಆಮೇಲೆ ಏನೈತಿ, ಇನ್ನೂವರೆಗೆ ಯಾವ ಸೌಲಭ್ಯನೂ ಇಲ್ರಿ, ಸರ್ಕಾರದಿಂದ ಸೌಲಭ್ಯ ಸಿಕ್ಕಿಲ್ರಿ ನಮಗ ಅಂತ. ಈಗ ಹಂಗ ನಡೆದೈತಿ. ಮತ್ತೆ ದವಾಖಾನೆ ವೆಚ್ಚ ಎಲ್ಲ ತಾವು ಭರಿಸ್ತೀರಿ ನೀವೇ? ನಾವ್ ಬಸ್ತೀವಿ ಎಲ್ಲ. ಈಗ ಅನುಕೂಲ ಯಾರು ಮಾಡಿಲ್ಲ? ಯಾರು ಮಾಡಿಲ್ಲ. ಮೊದಲೇನ್ ಮಾಡ್ಯಾರ ಅಟ್ಟರಿ, ಆದ್ರ ಈಗಂತೂ ಯಾರು ಬಂದಿಲ್ಲ. ವೀಕ್ಷಕರೇ, ಇಲ್ಲಿಯವರೆಗೆ ತಮ್ಮ ಮನದಾಳದ ಮಾತನ್ನ ಅತ್ಯಂತ ಭಾವುಕರಾಗಿ ತಮ್ಮ ಆರಂಭದಲ್ಲಿ ಏನೋ ಒಂದು ಘಟನೆ ಸಂಭವಿಸಿತು, ಆಗ ನನ್ನ ಸ್ನೇಹಿತರು, ಕಾರ್ಯನಿರತ ಪತ್ರಕರ್ತರ ಸಂಘದ ಹಲವಾರು ಪದಾಧಿಕಾರಿಗಳು ಬಂದು ನನಗೆ ಅತ್ಯಂತ ಹೆಚ್ಚಿನ ಅನುಕೂಲವನ್ನ ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅದಾದ ನಂತರ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು, ಯಾವುದೇ ಇಲಾಖೆಯವರಾಗಿರ್ಬೋದು, ಯಾರು ಕೂಡ ಬಂದು ನಮ್ಮನ್ನ ಭೇಟಿಯಾಗಿಲ್ಲ, ಯಾರು ಕೂಡ ನಮಗೆ ಸಾಂತ್ವನ ಅಂತ ಹೇಳುವಂತ ಪ್ರಯತ್ನ ಮಾಡಿಲ್ಲ, ಯಾವುದು ಕೂಡ ಅನುದಾನವನ್ನು ಕೂಡ ನಮಗೆ ಕೊಟ್ಟಿಲ್ಲ. ಹಾಗಾಗಿ ಅತ್ಯಂತ ಒಂದು ಸಂಕಷ್ಟ ಆಗ್ತಾ ಇದೆ. ಹಳೆಯ ನೆನಪುಗಳನ್ನು ನೆನೆಸ್ಕೊಂಡ್ರೆ 20 ವರ್ಷಗಳ ಕಾಲ ನಾನು ಕೆಲಸ ಮಾಡಿರ್ತಕ್ಕಂಥ ಸೇವೆ ಒಂದು ಮರೆಯಲಾಗಿರ್ತಕ್ಕಂಥ ಸಂದರ್ಭ. ಪತ್ರಕರ್ತರ ಅಂತಕ್ಕಂಥದ್ದು ಕಾವಲು ನಾಯಿ ತರ ಕೆಲಸವನ್ನ ಮಾಡ್ತೇವೆ, ಆದ್ರೆ ನಮ್ಗೆ ಯಾರು ಕೂಡ ನೆರವು ಬರದೇ ಇದ್ದಾಗ ಅತ್ಯಂತ ಭಾವುಕರಾಗಿ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಉಂಟಾಗ್ತದೆ ಅನ್ನುವಂತ ಒಂದು ಸಂದರ್ಭಕ್ಕೆ ಈ ಒಬ್ಬ SM ಮೇಟಿಪಾಟೀಲ್ ಅವರು ನಮ್ಗೆ ನಿದರ್ಶನ ಅಂತ ಹೇಳ್ಬೋದು. ದಯವಿಟ್ಟು ವೀಕ್ಷಕರೇ, ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರಾ, ಬನಹಟ್ಟಿ ನಗರದ ಒಬ್ಬ ಅತ್ಯಂತ ಹಿರಿಯ ಪತ್ರಕರ್ತನಿಗೆ ವಿಶೇಷವಾಗಿ ಮುಸ್ಲಿಂ ಸಮಾಜದವರು ಸಾಮಾಜಿಕವಾಗಿ ಕನ್ನಡದ ಮೇಲೆ ಹಿಡಿತವನ್ನು ಸಾಧಿಸುವಂಥದ್ದು ಕಡಿಮೆ. ಅಂತಹದರಲ್ಲಿ ಮುಸ್ಲಿಂ ಸಮಾಜದ ಒಬ್ಬ ಅತ್ಯಂತ ಹಿರಿಯ ಜೀವಿ ಪತ್ರಕರ್ತವನ್ನೇ ತನ್ನ ಜೀವಳವನ್ನು ಮಾಡಿಕೊಂಡು ದುಡಿಮೆಯಾಗಿ ಮಾಡಿಕೊಂಡು ಇಲ್ಲಿವರೆಗೆ ನಮ್ಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಮೇಟಿಪಾಟೀಲ್ ಅವರಿಗೆ ದಯವಿಟ್ಟು ವಿಡಿಯೋನ ನೋಡ್ತಿರ್ತಕ್ಕಂಥ ಜನಪ್ರತಿನಿಧಿಗಳು, ಹಿರಿಯ ಮುಖಂಡರು, ತಮ್ಮ ಸಮಾಜ ಬಾಂಧವರು ಅವರಿಗೆ ನೆರವನ್ನ ಹಾಕಬೇಕು, ನೆರವನ್ನ ಸ್ಪಂದಿಸಬೇಕು. ದಯವಿಟ್ಟು ಅವರಿಗೆ ತಾವು ನೆರವು ಮಾಡೋದ್ರ ಮೂಲಕ ಅವರ ಕುಟುಂಬಕ್ಕೆ ತಾವು ಆಸರೆ ಆಗ್ಬೇಕಂತಕ್ಕಂಥದ್ದೇ ನಮ್ಮ ಭರ್ಜರಿ ನ್ಯೂಸ್ ಚಾನೆಲ್ನ ಕಳಕಳಿ. ಇನ್ನು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಭರ್ಜರ ಟಿವಿ ಕನ್ನಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.